ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸೆಪ್ಟೆಂಬರ್ ಕ್ರಾಂತಿ ಚರ್ಚೆಯ ನಡುವೆ ಡಿಸಿಎಂ ಡಿಕೆ ದೇಗುಲಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಮೊನ್ನೆ ನಾಗರನವಿಲೆ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ನಿನ್ನೆ ಹಾಸನದ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯ ದರ್ಶನ ಕೂಡ ಆಯಿತು. ಹಾಸನದಲ್ಲೇ ಸರಣಿ ದೇಗುಲಗಳ ಭೇಟಿ ಮಾಡ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅರಸೀಕೆರೆಯ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಗೆ ಡಿಕೆ ಪೂಜೆ ಸಲ್ಲಿಸಿದ್ರು. ಕೋಡಿಮಠಕ್ಕೆ ಭೇಟಿ ನೀಡಿದ್ರು ಡಿಕೆ ಶಿವಕುಮಾರ್. ಡಿಸಿಎಂ ಡಿಕೆ ಶಿವಕುಮಾರ್ ನೀಲಮಚ್ಚಯ್ಯ ಹಾಗೆ ಶಿವಲಿಂಗಾಚಾರ್ಯರ ಗದ್ದುಗೆಯ ದರ್ಶನ ಪಡೆದರು. ಗದ್ದುಗೆಯಲ್ಲಿ ಶ್ರೀಗಳನ್ನ ಭೇಟಿ ಮಾಡಿದಂಥ ಡಿಸಿಎಂ ಡಿಕೆ ಚರ್ಚೆ ನಡೆಸಿದ್ರು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ತಾಳೆಗರಿ ಭವಿಷ್ಯ ಕೇಳಿದಂಥ ಡಿಕೆ ತೀವ್ರ ಚರ್ಚೆ ಹುಟ್ಟು ಹಾಕಿರುವಂಥ ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಟೆಂಪಲ್ ರನ್. ಸಾಕಷ್ಟು ಕಡೆ ಈಗ ಭೇಟಿ ನೀಡುತ್ತಿದ್ದಾರೆ. ಒಂದು ಕಡೆ ಸೆಪ್ಟೆಂಬರ್ ಕ್ರಾಂತಿ ರಾಜಣ್ಣ ಅವರು ಹೇಳಿದಂಥ ಮಾತು, ಸುದಾದ ನಂತರ ಅದಕ್ಕೆ ವ್ಯಕ್ತವಾದಂಥ ಅಭಿಪ್ರಾಯಗಳು. ಕೋಡಿಮಠಕ್ಕೆ ಭೇಟಿ ನೀಡಿದ್ದಂಥ ಡಿಕೆ ಶಿವಕುಮಾರ್, ಅದರಲ್ಲೂ ಈ ಭವಿಷ್ಯ ನುಡಿಯುವಂಥ ವಿಚಾರ ಅಂತ ಬಂದಾಗ ಕೋಡಿಮಠದ ಶ್ರೀಗಳು ಹಲವಾರು ಬಾರಿ ಹೇಳಿರುವಂಥ ವಿಚಾರಗಳು ಒಂದಷ್ಟು ಸುದ್ದಿ ಆಗಿತ್ತು, ಸದ್ದಾಗಿತ್ತು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಅಲ್ಲಿ ಕಾಲ ಕಳೆದಿದ್ದಾರೆ. ಸೊ ತೀವ್ರ ಚರ್ಚೆ ಹುಟ್ಟು ಹಾಕಿರುವಂಥ ಡಿಸಿಎಂ ಡಿಕೆ ಅವರ ದೈವಭಕ್ತಿ. ಸೊ ರಾಜ್ಯದಲ್ಲಿ ಮಹತ್ತರ ಬದಲಾವಣೆ ಆಗಲಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಚರ್ಚೆಗಳಾಗ್ತದೆ. ಒಂದ್ ಕಡೆ ನಾಗರನವಿಲೆ ದೇವಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಭೇಟಿ ನೀಡಿದಂತಹ ಸಂದರ್ಭ, ಇನ್ನೊಂದು ಕಡೆ ಕೋಡಿಮಠಕ್ಕೆ ಭೇಟಿ ನೀಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅಲ್ಲೂ ಕೂಡ ಒಂದಷ್ಟು ಹೊತ್ತು ಕಳೆದರು. ಸೊ ಹಾಸನದಲ್ಲೇ ಸರಣಿ ದೇಗುಲಗಳ ಭೇಟಿ ಮಾಡ್ತಿದ್ದಾರೆ ಡಿಸಿಎಂ. ಅರಸೀಕೆರೆಯ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಗೂ ಕೂಡ ಅವ್ರನ್ನೂ ಕೂಡ ಅಲ್ಲಿ ಭೇಟಿ ಆಗಿರೋದು. ಕೋಡಿಮಠಕ್ಕೆ ಭೇಟಿ ನೀಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅಲ್ಲಿ ಒಂದಷ್ಟು ಹೊತ್ತು ಮಾತನಾಡಿದರು. ಇದು ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಈ ಬದಲಾವಣೆಯ ವಿಚಾರ ಏನಾಗಾಗ ಚರ್ಚೆಗೆ ಬರ್ತಾ ಇದೆ. ಅದು ಕೂಡ 2.5 ವರ್ಷ ಈ ಸರ್ಕಾರದ ಅವಧಿ ಈಗ ಪೂರ್ಣ ಆಗ್ತಿರುವಂಥ ಸಂದರ್ಭದಲ್ಲಿ ಇನ್ನಷ್ಟು ಈ ಭೇಟಿ ಪ್ರಾಮುಖ್ಯತೆ ಪಡೀತಾ ಇದೆ. ಸೊ ನೀವಲ್ಲಿ ಗಮನಿಸ್ತಾ ಇದ್ದೀರಾ, ಡಿಕೆ ಶಿವಕುಮಾರ್ ಅವರು ಹೋದಲ್ಲಿ ಬಂದಲ್ಲಿ ಸದ್ಯಕ್ಕೆ ಒಂದು ಘೋಷಣೆ ಕೇಳಿ ಬರ್ತಾ ಇದೆ. ಅದು ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಅಂತ. ಸಹಜವಾಗಿ ಯಾವುದೇ ನಾಯಕರಿಗೆ ತಮ್ಮ ಬೆಂಬಲಿಗರು, ಅಭಿಮಾನಿಗಳು, ಫಾಲೋವರ್ಸ್ ಏನಿರ್ತಾರೆ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಇರುತ್ತೆ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಆಲ್ಮೋಸ್ಟ್ ಒಂದು ಸ್ಟೆಪ್ ಹಿಂದೆ ಇದ್ದಾರೆ ಅನ್ನೋ ರೀತಿಯಾದಂಥ ಸಿಚುವೇಶನ್ ಈಗ ಕ್ರಿಯೇಟ್ ಆಗಿದೆ. ಆದರೆ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಬದಲಾವಣೆ ಸಾಧ್ಯ ಅನ್ನೋದೇ ಪ್ರಶ್ನೆ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅಂತ ಅವರ ಬೆಂಬಲಿಗರು ಕೂಡ ಪಟ್ಟು ಹಿಡಿತಿದ್ದಾರೆ. ಸತೀಶ್ ಸಿಎಂ ಆಗಬೇಕೆಂದು ಬೆಂಬಲಿಗರಿಂದ ಪಟ್ಟು ಹೋದಲ್ಲಿ ಬಂದಲ್ಲಿ ಹೇಗೆ ಡಿಕೆ ಶಿವಕುಮಾರ್ಗೆ ಬೆಂಬಲಿಗರು ಘೋಷಣೆಗಳನ್ನು ಕೂಗ್ತಾರೋ ಇಲ್ಲೂ ಕೂಡ ಹಾಗೆ ಕೇಳಿ ಬರ್ತಾ ಇದೆ. ಆದರೆ ಸಿಎಂ ಆಗೋಕೆ ಶನಿಕಾಟ ಏನಿದೆ ಅದು ಕಡಿಮೆ ಆಗಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೋಗಿದ್ದ ಕಡೆಯೆಲ್ಲ ನಮ್ಮ ಬೆಂಬಲಿಗರು ಕೂಗ್ತಾರೆ, ಬೆಂಬಲಿಗರು ಹೇಳ್ತಾರೆ, ಹೌದು ಸಿಎಂ ಆಗೋಕೆ ಗುರುಬಲ ಬೇಕು, ತಾರಾಬಲ ಬೇಕು ಅಂತ ಹೇಳಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಎಲ್ಲ ಕಡೆ ಕೂಗ್ತಾರೆ, ಅದಕ್ಕೆ ಹೋಗೋದ್ರಿಂದ ಬೆಂಬಲಿಗರ ಆಸೆ ಇದೇ ಅದು ಏನೇ ಮಾಡಕ್ಕಲ್ಲ, ಕೂಗಿರ ಆಗೋಲ್ವ. ಶಾಸಕರು ಒಪ್ಬೇಕು, ಹೈಕಮಾಂಡ್ ಒಪ್ಬೇಕು, ಅದು ಇನ್ನು ಮುಂದಿನ ಹಂತ. ಅದು ಈಗಲ್ಲ. ಗುರುಬಲ ಕೂಡಬೇಕು, ತಾರಾಬಲ ಕೂಡಬೇಕು, ಶುಕ್ರ ಶನಿ ಆ ಕಡೆಯಿಂದ ಈ ಕಡೆ ಓಡಾಡ್ಬೇಕು, ಅವೆಲ್ಲ ಇದಾವ. ಇದು ಇರ್ಬೋದು ಹೇಳಕ್